ಚಿಕನ್ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿದ್ರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನಾವು ಅರಿಶಿನ ಈರುಳ್ಳಿ ಹಾಕಿ ಮಾಡುವಂಥ ಚಿಕನ್ ಸಾಂಬಾರು ಅಂತಲೇ ಹೇಳ್ತೀವಿ. ಚಿಕನ್ ಗ್ರೇವಿ ಅಂತನಾದ್ರೂ ಹೇಳ್ಬೋದು. ಈ ಹಸಿರು ಗ್ರೀನ್ ಮಸಾಲೆ ಏನಿದೆ, ಈರುಳ್ಳಿಯನ್ನು ಜಾಸ್ತಿ ಹಾಕಿ ಇದ್ರ ಮಸಾಲೆ ಹೇಗೆಲ್ಲ ಹಾಕ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿಪೈನ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಗ್ರೇವಿ ಅಂತ ಆದರೂ ಹೇಳಿ, ಚಿಕನ್ ಸಾಂಬಾರು ಅಂತನಾದರೂ ಅನ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಆಗುತ್ತೆ. ಈಗ ಏನು ನೋಡ್ತಿದ್ದೀರಾ, ಇದೇ ರೀತಿ ನಾವು ತಿಂದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಮಾಡಿದೆ, ಈಗೆಲ್ಲ ಇದನ್ನು ಯಾವೆಲ್ಲ ಮಸಾಲೆ ಎಲ್ಲನ ಹಾಕೋಬೇಕು, ಯಾವ ವಿಧಾನದಲ್ಲಿ ಟ್ರೈ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ ಅಲ್ವಾ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ನೋಡೋಣ. ಈಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ನಾನು 1 kg ಚಿಕನನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಮತ್ತು ಒಂದು 3 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ಮತ್ತು ಒಂದು ದೊಡ್ಡ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನಾವು ಹೇಳುವಂಥದ್ದು ಅರಿಶಿನ ಈರುಳ್ಳಿ ಅಂತ. ತುಂಬಾ ಚೆನ್ನಾಗಿ ಇರುತ್ತೆ. ಇದ್ರ ಮಸಾಲೆದಲ್ಲೇ ನಾವು ಊಟನ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದಾದ ನಂತರ ಇನ್ನೇನು ರುಬ್ಕೋಬೇಕು ಅಂದರೆ, ಇದಕ್ಕೆ ಆಗುವಷ್ಟು ಕಾಯಿ, ಕೆಲವರು ಕಾಯನ್ನು ಕಡಿಮೆ ತಿಂತಾರೆ. ಹಂಗಾಗಿ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಕಾಯನ್ನು, ನಾನು ಅರ್ಧ ಹೋಳನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಮತ್ತು 1 ಟೊಮೊಟೊ, ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ಇದು ಪೇಸ್ಟ್ ಆದ ನಂತರ ಇದಕ್ಕೆ ನಾವು ಮಟನ್ ಸಾಂಬಾರು ಪೌಡರನ್ನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು 2 ಸ್ಪೂನ್ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ. ಎಷ್ಟು ಈ ವಿಧಾನದಲ್ಲಿ, ಈ ಮಟ್ಟದಲ್ಲಿ ಇರಬೇಕು, ಈ ಹದದಲ್ಲಿ ನಾವು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ಈಗ ಒಂದು ಕುಕ್ಕರನ್ನು ಇಟ್ಟು ಎಣ್ಣೆ ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು ಇಟ್ಕೊಂಡಿದ್ದೆ ನಾನು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದು ಗೋಲ್ಡನ್ ಬ್ರೌನ್ ಬರುತ್ತೆ, ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಜೊತೆಗೆ ಈ ಚಿಕನ್ ಏನಿದೆಯಲ್ಲ, ಈ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂದರೆ, ಇದರಲ್ಲಿ ನೀರಂಶ ಹೋಗಬೇಕು. ಜಾಸ್ತಿ ನೀರಂಶ ಹೋದ್ರೂ ಅಷ್ಟು ಇದಾಗಿರೋದಿಲ್ಲ. ನೀರು ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗಬೇಕು. ಅದರಲ್ಲಿರುವಂಥ ನೀರಿನಂಶ, ನಾವೇನು ಇದಕ್ಕೆ ಉಪ್ಪು ಹಾಕ್ತೀವಿ ನೋಡಿ, ಉಪ್ಪು ಹಾಕಿದ್ಮೇಲೆ ಚಿಕನ್ ನೀರನ್ನು ಬಿಟ್ಕೊಳ್ಳುತ್ತೆ. ಆಗ ನಾವು ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಾ, ಇದು ನೀರು ಉಪ್ಪು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲಿ ಹಾಕೊಳ್ಳೋದ್ರಿಂದ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಈಚೆ ಬರುತ್ತೆ. ಜೊತೆಗೆ ಚೆನ್ನಾಗಿ ಉಪ್ಪನ್ನು ಹಿಡಿಯುತ್ತೆ ಚಿಕನ್ನು. ಇದ್ರ ಜೊತೆಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಟ್ಟರೆ ಮಕ್ಕಳು ಅದನ್ನು ಅಷ್ಟು ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹಳದಿ ಅಂದರೆ ಅರಿಶಿನದ ಪುಡಿಯನ್ನು ಹಾಕೋಬೇಕು. ಅದು ಹಾಕೋ ಉದ್ದೇಶ ಅಂದರೆ ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಹೋಗಲಿ ಅಂತೇಳಿ ಕಂಪಲ್ಸರಿ ಅರಿಶಿನದ ಪುಡಿಯನ್ನು ಹಾಕ್ಕೋಬೇಕು. ಉಪ್ಪು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ನಾವೇನು ಚೆನ್ನಾಗಿ ಹುರ್ಕೋತೀವಲ್ಲ, ಈ ಹಂತದಲ್ಲಿ ಚಿಕನ್ ತುಂಬಾ ಟೇಸ್ಟಿಯಾಗಿ ಬರುವಂಥದ್ದು. ನೀಟಾಗಿ ಒಂದು 2 ಸತಿ ರೋಸ್ಟ್ ಮಾಡಿಬಿಟ್ಟು ನಾವು ಅದಕ್ಕೆ ಮಸಾಲೆ ಹಾಕ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಈಗ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಒಂದು 90% ನೀರೆಲ್ಲ ಡ್ರೈ ಆಗಿದೆ ಅಲ್ವಾ. ಇನ್ನು ಅಷ್ಟು ತೀರಾ ಇದಾಗ್ಬಿಟ್ರೆ ಏನಾಗುತ್ತೆ, ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈಗ ಏನು ಮಾಡ್ತೀನಿ, ನಾನು ಹೇಳಿದ್ನಲ್ಲ ಅರಿಶಿನ ಈರುಳ್ಳಿ ಅಂತ, ಮಸಾಲೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ನೋಡಿ ಈ ಹಂತದಲ್ಲಿ ಚೆನ್ನಾಗಿ ಇನ್ನೊಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ಕೈ ಆಡಿಸ್ತಾನೆ ಇರಬೇಕು, ಯಾಕೆಂದರೆ ನೀರು ಡ್ರೈ ಆಗಿರೋದ್ರಿಂದ ಮತ್ತು ಚಿಕನ್ ಏನಾಗುತ್ತೆ, ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಅದು ಅದೇ ರೀತಿ ಸೀದೋದಂಗೆ ಆಗಿಬಿಟ್ರೆ ಅದು ಟೇಸ್ಟೇ ಹೋಗ್ಬಿಡುತ್ತೆ. ಮತ್ತು ನಾವು ಏನೇ ಮಸಾಲೆ ಹಾಕಿ ಮಾಡಿದ್ರೂ ಚೆನ್ನಾಗಿರೋದಿಲ್ಲ. ಹಂಗಾಗಿ ಈಗ ನೋಡಿ ಈ ಹಂತದಲ್ಲಿ ನಾನು ಮಿಕ್ಸ್ ಮಾಡಿಕೊಂಡಾದ ನಂತರ ಇದಕ್ಕೆ ನಾನು ಮಸಾಲೆ ಏನು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತಂದರೆ, ಕೆಲವು ಮಕ್ಕಳು ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಮಕ್ಕಳು ಈಗೇನು ಮಸಾಲೆ ಹಾಕಿ ನಾನು ಇದನ್ನು ಕುದಿಸ್ತೀನಲ್ಲ, ಈ ಹಂತದಲ್ಲೇ ಅವರು ಚಿಕನನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಒಂದು 2 ಕುದಿ ಬಂದರೆ ಸಾಕಾಗತ್ತೆ. ರೋಸ್ಟ್ ಆಗಿರೋದ್ರಿಂದ ಉಪ್ಪೆಲ್ಲ ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇದರಲ್ಲೇ ಅನ್ನ ತಿನ್ನೋದಕ್ಕೂ ಇಷ್ಟಪಡ್ತಾರೆ. ಒಂದು
ಇರ್ಬೋದು, ದೋಸೆ ಆಗೋದು ಮತ್ತು ಡ್ರೈಯಾಗಿ ಚಿಕನ್ನ ಬರೀ ಚಿಕನ್ ತಿನ್ನೋದಕ್ಕೂ ತುಂಬಾ ಇಷ್ಟಪಡ್ತಾರೆ. ಈ ಹಂತದಲ್ಲೇ ನಾನು ಅವರಿಗೆ ತೆಗೆದು ಕೊಡ್ತೀನಿ ತಿನ್ನೋದಕ್ಕೆ. ಪ್ರತಿ ಸತಿ ಈ ರೀತಿ ಮಾಡುವಾಗಲೂ ನಾವು ಅದಕ್ಕೆ ಎತ್ತಿ ಕೊಟ್ಟೆ ನಾನು ಸಾಂಬಾರನ್ನು ಮಾಡುವಂಥದ್ದು. ಅದನ್ನು ತುಂಬ ನೀವು ವಾರಕ್ಕೆ 2ರಿಂದ 3 ಸತಿ ಈ ವಿಧಾನದಲ್ಲಿ ಮಾಡಿಕೊಟ್ರೂ ಬೇಜಾರಿಲ್ಲದೆ ತಿಂತಾರೆ. ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಮತ್ತು ಈಗ ನೋಡಿ ಕುದೀತಾ ಇದೆಯಲ್ಲ, ಈ ಹಂತದಲ್ಲಿ ನಾವು ಇಷ್ಟು ಬೆಂದಾಗ ನಾವು ಅದನ್ನು ತೆಗೆದು ಕೊಡಬೇಕು ತಿನ್ನೋಂಗಿದ್ರೆ. ಇಲ್ಲ ಅಂತಂದರೆ ನಾವು ಈ ಹಂತದಲ್ಲಿ ನಾವೇನು ಕಾಯಿ ಮಸಾಲೆ ಅಂದರೆ ಕಾಯಿ ಸಾಂಬಾರು ಪೌಡರನ್ನು ಹಾಕಿ ರುಬ್ಬಿದ್ವಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಸಾಂಬಾರು ಬೇಕಾಗತ್ತೆ ನೋಡಿ ಅಷ್ಟನ್ನು ನಾವು ನೀರನ್ನು ಹಾಕಿ ಅದನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ಒಂದೇ ಸತಿ ನಾವು ಹೆಚ್ಚಿಸ್ಕೋಬೇಕು. ಯಾಕೆ ಅಂತಂದರೆ ಪ್ರತಿ ಸತಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಅದು ಸಾಂಬಾರು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬರುತ್ತೆ ನೋಡಿ. ಇದು ಕುದಿ ಬಂದ ನಂತರ ನಮಗೆ ಎಷ್ಟು ನೀರು ಬೇಕಾಗತ್ತೆ ಅಷ್ಟು ನೀರನ್ನು ನೋಡ್ತಿದ್ದೀರಾ ಕುದೀತಾ ಇದೆ. ಯಾಕೆ ಅಂದರೆ ನಾನು ಇದು ಕುದಿಸ್ಕೊಳ್ಳೋದು ಅದನ್ನು ನಾವು ಡ್ರೈಯಾಗಿ ರುಬ್ಬಿರ್ತೀವಿ, ಯಾವುದೇ ಅದನ್ನು ಫ್ರೈ ಮಾಡಿರೋದಿಲ್ಲ. ಹಂಗಾಗಿ ಹಸಿ ವಾಸನೆ ಹೋಗಲಿ ಅಂತೇಳಿ ಸ್ವಲ್ಪ ಅದನ್ನು ನೀರು ಹಾಕ್ತೆ ಕುದಿಸ್ಕೊತೀನಿ. ಈಗ ಒಂದು ಕುದಿ ಬಂದ ನಂತರ ನೋಡ್ತಾ ಇದ್ದೀರಾ, ಈಗ ಒಂದು ಕುದಿ ಬಂದಿದೆಯಲ್ಲ, ಈಗ ಇದಕ್ಕೆ ನಾವು ನೀರನ್ನು ಹೆಚ್ಚಿಸ್ಕೋಬೇಕು. ಎಷ್ಟು ಬೇಕು ನಮಗೆ ಸಾಂಬಾರು ಕ್ವಾಂಟಿಟಿ, ಎಷ್ಟು ಹದವಾಗಿ, ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಜಾರಲ್ಲಿರುವಂಥ ಸಾಂಬಾರು ಏನು ಮಸಾಲೆ ಇರುತ್ತೆ ಎಲ್ಲ ನೀಟಾಗಿ ತೊಳ್ಕೊಂಡು ನಾವು ಹೆಚ್ಚಿಸ್ಕೋಬೇಕಾಗತ್ತೆ. ಹೆಚ್ಚಿಸ್ಕೊಂಡು ಈ ಹಂತದಲ್ಲಿ ನೀವು ನೋಡಿಕೊಂಡು ರುಚಿ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇದಿಷ್ಟೇ. ಇದು ಚೆನ್ನಾಗಿ ನೀರು ಜೊತೆಗೆ ಸಾಂಬಾರು ಏನಿದೆಯಲ್ಲ ಅದು ಅಷ್ಟು ಬೆಂದು ಒಂದು 5-10 ನಿಮಿಷ ಬೇಯಬೇಕಾಗತ್ತೆ. ಯಾಕೆಂದರೆ ನೀರು ಸಾಂಬಾರು ಏನೋ ಹುಡಿಯೆಲ್ಲ ಆಡಿಸಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ಚಿಕನ್ ಬೆಂದಿರುತ್ತೆ, ಆ ಸಾಂಬಾರೆಲ್ಲ ಕುದಿ ಚೆನ್ನಾಗಿ ಬರಬೇಕು. ಅದಷ್ಟು ಹೊಂದ್ಕೊಳ್ಳೋವರೆಗೂ ನಾವು ಅದನ್ನು ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ರೆಡಿಯಾಗತ್ತೆ. ಇದನ್ನು ಮುದ್ದೆ ಜೊತೆಗಾದರೂ ತಿನ್ನಿ, ಇದ್ರ ಜೊತೆಗೆ ಒಂದು ಮೊಟ್ಟೆಗಳನ್ನು ಹಾಕ್ಕೊಂಡು ಸೈಡ್ಸ್ಗೆ ಚಿಕನ್ ಜೊತೆಗೆ ಒಂದು ಮೊಟ್ಟೆ ಮುದ್ದೆ ಊಟ ಮಾಡ್ತಾಯಿದ್ರೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಅಂದರೆ ಹೇಳಿದ್ನಲ್ಲ, ಒಂದು ಮುದ್ದೆ ತಿನ್ನುವಂಥವ್ರು 2 ಮುದ್ದೆ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಟ್ರೈ ಮಾಡಿ. ಇದ್ರ ಸಾಂಬಾರು ಅಷ್ಟೇ, ಅದು ಅಷ್ಟು ಟೇಸ್ಟಾಗೇ ಇರುತ್ತೆ. ಹೇಳಿದ್ನಲ್ಲ, ವಾರಕ್ಕೆ 2ರಿಂದ 3 ಸತಿ ಮಾಡಿಕೊಟ್ರು ನಮ್ಮ ಮನೆಯಲ್ಲಿ ಬೇಜಾರಿಲ್ಲದಂತೆ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತ. ಈಗ ಆಲ್ಮೋಸ್ಟ್ ಈಗ ನೋಡ್ತಿದ್ದೀರಾ ನೀವು, ಮೊದಲು ಸಾಂಬಾರು ಬೇಯೋದಕ್ಕೂ ಇದಕ್ಕೂ ವ್ಯತ್ಯಾಸ ಎಷ್ಟಿದೆ ಅಂತ. ಈಗ ಅಂದರೆ ಇದೆಲ್ಲ ಸಾಂಬಾರು ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗಾಗಿ ಈಗ ರೆಡಿಯಾಗಿದೆ ಚಿಕನ್ ಸಾಂಬಾರು. ನಾವು ಮಸಾಲೆ ಹಾಕಿ ಮಾಡುವಂತಹ ಚಿಕನ್ ಸಾಂಬಾರು ಅಂತಲೇ ಹೇಳ್ಬೋದು. ಹಾಗಿದ್ದರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಇದನ್ನು ಯಾವುದ್ರ ಜೊತೆಗಾದರೂ ನಾವು ಇಡ್ಲಿ, ದೋಸೆ ಮತ್ತು ಅನ್ನ, ಬಿಸಿ ಬಿಸಿ ಅನ್ನ, ಬಿಸಿ ಮುದ್ದೆ ಜೊತೆಗಂತೂ ಸೂಪರಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.